ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು 11ನೇ ತಾರೀಕು ಮತ್ತೆ ಲೈವ್ ಟ್ರೇಡಿಂಗ್ ಅವರ್ಸ್ ಅಲ್ಲಿ ಸ್ವಿಂಗ್ ಟ್ರೇಡಿಂಗ್ ಗೆ ಯಾವ ತರ ಸ್ಟಾಕ್ಸ್ ನ ಪಿಕ್ ಮಾಡೋದು ಅಂತ ನಾನು ಕೆಲವೊಂದು ಸ್ಟಾಕ್ಸ್ ನ ಪಿಕ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇದನ್ನ ನೀವು ಕಲಿಬೇಕು ಅಂತಂದ್ರೆ ನನ್ನ ಆಫ್ಲೈನ್ ಟ್ರೈನಿಂಗ್ ಸೆಷನ್ಸ್ ಗೆ ಅಟೆಂಡ್ ಆದ್ರೆ ಇದೇ ತರ ನೀವು ಪಿಕ್ ಮಾಡೋದನ್ನ ಕಲಿಬಹುದು. ಸೊ ನಾನು ಯಾವ ತರ ಪಿಕ್ ಮಾಡ್ತೀನೋ ಅದೇ ತರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಯಾವ ಸ್ಟಾಕ್ಸ್ ನ ನಾನು ಇವಾಗ ನನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ಮೊದಲೇ ಸ್ಟಾಕು IRFC. ಇದು ಒಳ್ಳೆ ಬ್ರೇಕ್ಔಟ್ ಕೊಟ್ಟಿದೆ ಈಗ. ಸೊ 11:50 ಇದು 1 ಅವರ್ ಕ್ಯಾಂಡಲ್, 1 ಅವರ್ ಚಾರ್ಟ್. ಸೊ 11:15 ಆದ್ಮೇಲೆ ಈ ಕರೆಂಟ್ ಕ್ಯಾಂಡಲ್ ಈಗ 11:08. ಸೊ 11:15 ಆದ್ಮೇಲೆ ಒಂದು 5 ಮಿನಿಟ್ಸ್ ಕ್ಯಾಂಡಲ್ 11:15 ಕ್ಯಾಂಡಲ್ ಹೈ ಮೇಲ್ಗಡೆ ಕ್ಲೋಸ್ ಆಯ್ತು ಅಂತಂದ್ರೆ, ಅದರ ಹೈ ಬ್ರೇಕ್ ಆಯ್ತು ಅಂತಂದ್ರೆ ನಾನು ಇದನ್ನ ಬೈ ಮಾಡ್ತೀನಿ ವಿತ್ ಸ್ಟಾಪ್ ಲಾಸ್ ಆಫ್ ಪ್ರೀವಿಯಸ್ ಡೇ ಲೋ. ಸೆಕೆಂಡ್ ಪಿಕ್ PNB. ಸೊ ನೆಕ್ಸ್ಟ್ ಇದು ನೋಡಿ 89.35 ಹೈ ಮಾಡಿದೆ ಆಸ್ ಆಫ್ ನೌ. ಈಗ 11:15 ಆದ್ಮೇಲೆ 89.35 ಮೇಲ್ಗಡೆ ಒಂದು 5 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿ ಅದರ ಹೈ ಬ್ರೇಕ್ ಆಯ್ತು ಅಂತಂದ್ರೆ ನಾನು ಇದನ್ನ ಬೈ ಮಾಡ್ತೀನಿ ವಿತ್ ಪ್ರೀವಿಯಸ್ ಡೇ ಲೋ ಆಸ್ ದ ಸ್ಟಾಪ್ ಲಾಸ್. ಸೊ ಫ್ರೆಂಡ್ಸ್, ಆಸ್ ಆಫ್ ನಾವು ಇದೆರಡೇ ಸ್ಟಾಕು ನನಗೆ ನನ್ನ ವಾಚ್ ಲಿಸ್ಟ್ ಅಲ್ಲಿ ಇರೋದು. ಸೊ ಹಾಗಾಗ್ಬಿಟ್ಟು ಇದೆರಡನ್ನು ನಾನೇನಾದ್ರೂ ನಾನು ಇವಾಗ ಹೇಳಿದ ತರ ಬಂತು, ಸೆಟಪ್ ಆಯ್ತು ಅಂತಂದ್ರೆ ನಾನು ಬೈ ಮಾಡ್ತೀನಿ. ಸೊ ಇದೇ ತರ ನೀವು ಕಲಿಬೇಕು ಅಂತಂದ್ರೆ ನಾನು ಇದೇ ಟೈಮಿಂಗ್ಸ್ ಅಲ್ಲಿ 10:15 11:15 ಅಷ್ಟೊತ್ತಿಗೆ ಲೈವ್ ಬರ್ತೀನಿ. ಯಾವತ್ತು ಆಪರ್ಚುನಿಟೀಸ್ ಇದೆ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅದೇ ತರ ನೀವು ಕಲಿಬೇಕು ಅಂತಂದ್ರೆ ನನ್ನ ಆಫ್ಲೈನ್ ಟ್ರೈನಿಂಗ್ ಸೆಷನ್ಸ್ಗೆ ಅಟೆಂಡ್ ಆಗಿ ಇದನ್ನೇ ನಾನು ನಿಮ್ಗೆ ಕಲ್ಸ್ಕೊಡ್ತೀನಿ. ನೆಕ್ಸ್ಟ್ ನೋಡಿ, ಪ್ರೀವಿಯಸ್ಲಿ ನಾನು ಯಾವ್ಯಾವ ಸ್ಟಾಕ್ಸ್ ನ ಪಿಕ್ ಮಾಡಿದ್ದೆ ಅಂತ ತೋರಿಸ್ತೀನಿ. DLF ನಾವು ಪಿಕ್ ಮಾಡಿದ್ವಿ ಅರೌಂಡ್ 6:15 ನಲ್ಲಿ, ಡಿಸೆಂಬರ್ 4ನೇ ತಾರೀಕು. ಇವಾಗ 672 1:1 ಟಾರ್ಗೆಟ್ ಅಚೀವ್ ಆಗಿದೆ. ಸೊ ನಾನು ಇದನ್ನ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡಿದ್ದೆ. ಯಾರು ಅದನ್ನ ನೋಡ್ಬೇಕೋ ಅವರು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದನ್ನ ಕ್ರಾಸ್ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಐಟಿಸಿನೂ ನಾನು ನೋಡಿ ಡಿಸೆಂಬರ್ 1ನೇ ತಾರೀಕು 4:50 ನಲ್ಲಿ ಬೈ ಮಾಡಿದ್ದೆ. ಡಿಸೆಂಬರ್ 6ನೇ ತಾರೀಕು ನಮಗೆ 1:1 ಟಾರ್ಗೆಟ್ ಅಚೀವ್ ಆಯ್ತು. ನೆಕ್ಸ್ಟ್ ಇವಾಗ ನಿನ್ನೆ ಡೌನ್ ಬಂದಿದೆ, 448 ಫಾರ್ಮ್ ಆಗಿದೆ. ಸೊ ಇಲ್ಲಿ ನಮಗೆ ಎಕ್ಸಿಟ್ ಬಂದಿದೆ 448.5 ಕೆಳಗಡೆ. ಏನಾದ್ರು ಇದು ಟ್ರೇಡ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಾವಿಲ್ಲಿ 50% ಕ್ವಾಂಟಿಟಿನ ಬುಕ್ ಮಾಡಿದೀವಿ 1:1 ಅಲ್ಲಿ. ಮಿಕ್ಕಿದ 50% ಕ್ವಾಂಟಿಟಿ ನಾವಿಲ್ಲಿ ಎಕ್ಸಿಟ್ ಆಗ್ತೀವಿ. ಸೊ ನೆಕ್ಸ್ಟ್ ಒನ್ ಟಾಟಾ ಪವರ್. ನಾನು 6ನೇ ತಾರೀಕು ಲೈವ್ ಮಾಡಿದಾಗ ಟಾಟಾ ಪವರ್ನ ಸೇಮ್ ಇದೇ ತರ 11 ಕ್ಯಾಂಡಲ್ ಅದ್ರ ಮೇಲ್ಗಡೆ ಒಂದು 5 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂತಂದ್ರೆ ನಾನು ಬೈ ಮಾಡ್ತೀನಿ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ. ಸೊ ಅದೇ ತರ ಅದು ಇಲ್ಲಿ ಕ್ಲೋಸ್ ಆಯ್ತು. ನೆಕ್ಸ್ಟ್ ಡೇ 9 to 10% ಅಪ್ ಆಯ್ತು. ಸೊ ನಾವು ನೆಕ್ಸ್ಟ್ ಡೇ ಇದನ್ನ ಪ್ರಾಫಿಟ್ ನ ಬುಕ್ ಮಾಡಿದ್ವಿ. ಅದಾದ್ಮೇಲೆ IRCTCನೂ ಅಷ್ಟೇ ಸೇಮ್ ಲೈವ್ ವಿಡಿಯೋನಲ್ಲಿ 6ನೇ ತಾರೀಕು ನಾನು ಮೆನ್ಷನ್ ಮಾಡಿದ್ದೆ. ಇಲ್ಲಿ 12:15 ಕ್ಯಾಂಡಲ್ ಹೈ ಮೇಲ್ಗಡೆ ಒಂದು 5 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂತಂದ್ರೆ ನಾನು ಬೈ ಮಾಡ್ತೀನಿ ವಿತ್ ಪ್ರೀವಿಯಸ್ ಡೇ ಲೋ ಆಸ್ ದ ಸ್ಟಾಪ್ ಲಾಸ್ ಅಂತ. ಅರೌಂಡ್ 740 ನಲ್ಲಿ ನಾವು ಬೈ ಮಾಡಿದ್ವಿ. ಅದಾದ್ಮೇಲೆ ಇದು 770 ಆಲ್ಮೋಸ್ಟ್ ಟಚ್ ಆಗಿದೆ. ಸೊ ಇದನ್ನು ಕೂಡ ನಾವು ಇನ್ನ ಹೋಲ್ಡಿಂಗ್ ನಲ್ಲಿ ಇಟ್ಟಿದೀವಿ. ನೆಕ್ಸ್ಟ್ ಜಿಂದಾಲ್ ಸ್ಟೀಲು ನಾನು ಡಿಸೆಂಬರ್ 1ನೇ ತಾರೀಕು ಆಲ್ಮೋಸ್ಟ್ 692 ನಲ್ಲಿ ಬೈ ಮಾಡಿದ್ದೆ. ಪ್ರೀವಿಯಸ್ ಡೇ ಲೋ ಆಸ್ ದ ಸ್ಟಾಪ್ ಲಾಸ್ 664. ಸೊ ಇದು ಇನ್ನ ಟಾರ್ಗೆಟ್ಗೂ ಹೋಗಿಲ್ಲ ಮತ್ತೆ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ. ಸೊ ವಿ ಆರ್ ವೇಟಿಂಗ್. ಸೊ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಫ್ರೆಂಡ್ಸ್, ನಾನಿಲ್ಲಿ ಯಾವುದೇ ಕಾಲ್ಸ್ ನ ಕೊಡ್ತಾ ಇಲ್ಲ. ಸೊ ಅದ್ರ ಬದಲು ನಾನು ಎಜುಕೇಟ್ ಮಾಡ್ತಾ ಇದ್ದೀನಿ. ಇದೇ ತರ ನೀವು ಕಲಿಬೇಕು ಅಂತಂದ್ರೆ ನೋಡಿ, ನಂದು ಎಲ್ಲಾ ಟ್ರೇಡಿಂಗ್ ಸೆಟಪ್ ಒಂದೇ ತರ ಇದೆ. ಎಲ್ಲದಕ್ಕೂ ನಾನು RSI ಮತ್ತೆ ಬೋಲಿಂಜರ್ ಬ್ಯಾಂಡ್ ನಾನು ಒಂದೊಂದ್ಸಲಿ ಒಂದೊಂದನ್ನ ಯೂಸ್ ಮಾಡ್ತಾ ಇಲ್ಲ. ಒಂದ್ಸಲಿ RSI ಡೈವರ್ಜೆನ್ಸ್ ಆಗಿದೆ, ಅದಕ್ಕೆ ನಾನು ಸೆಲ್ ಮಾಡ್ತಾ ಇದ್ದೀನಿ. RSI ಇನ್ನೊಂದು ಏನೋ 40 ಇಂದ ಸಪೋರ್ಟ್ ತಗೊಳ್ತಾ ಇದೆ, ಇಲ್ಲ 30 ಇಂದ ಸಪೋರ್ಟ್ ತಗೊಳ್ತಾ ಇದೆ, ಅದಕ್ಕೆ ನಾನು ಬೈ ಮಾಡ್ತಾ ಇದ್ದೀನಿ. ಇಲ್ಲ ನಾನು ಟ್ರೆಂಡ್ ಲೈನ್ ಹಾಕಿದ್ದೀನಿ, ಅದಕ್ಕೆ ನಾನು ಬೈ ಮಾಡ್ತಾ ಇದ್ದೀನಿ. ಸೊ ಆ ತರ ನಾನು ಒಂದೊಂದ್ಸಲಿ ಒಂದೊಂದು ಟ್ರೇಡಿಂಗ್ ಸೆಟಪ್ ನ ಮಾಡ್ತಾ ಇಲ್ಲ. ಒಂದೇ ಟ್ರೇಡಿಂಗ್ ಸೆಟಪ್ ಅಲ್ಲಿ ನನಗೆ ಇವತ್ತು ಯಾವ ಸ್ಟಾಕ್ಸ್ ಆ ಪ್ರಕಾರ ಬಂದಿದೆ ಅದನ್ನ ಪಿಕ್ ಮಾಡಿ ನಾನು ಲೈವ್ ಅಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದನ್ನ ನೀವು ಕಲಿಬೇಕು ಅಂತಂದ್ರೆ ಈಗ ಆಲ್ರೆಡಿ ಡಿಸೆಂಬರ್ ಬ್ಯಾಚಸ್ ನಾನು ಕ್ಲೋಸ್ ಮಾಡಿದ್ದೀನಿ.
ಸೊ ಜನವರಿ 1 ಇಂದ ನಾನು ಬ್ಯಾಚಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಜನವರಿ ಬ್ಯಾಚಸ್ಗೆ ನೀವು ಎನ್ರೋಲ್ ಮಾಡಬೇಕು ಅಂತಂದ್ರೆ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ನೇಮ್ಸ್ನ ಎನ್ರೋಲ್ ಮಾಡ್ಕೊಬೋದು. ಸೊ ನೋಡೋಣ ಫ್ರೆಂಡ್ಸ್, ಇವತ್ತು ಇದು ನಾವು ಎಂಟ್ರಿ ಆಗ್ತೀವಾ ಅಥವಾ ಆಗಲ್ವಾ? ಯಾಕೆ ಅಂತಂದ್ರೆ ಇನ್ನ ಈ ಟ್ರೇಡ್ಸು ಎಕ್ಸಿಕ್ಯೂಟ್ ಆಗಿಲ್ಲ. ಈಗ 11-12, ಸೊ 11-15 ಆದ್ಮೇಲೆ ನಾವು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ನೋಡೋಣ ಏನೇನಾಗುತ್ತೆ ಅಂತಂದ್ಬಿಟ್ಟು.